ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಚಿಕನ್ ಖಾರಂ ಪುಡಿಯನ್ನು ಕಡಿಮೆ ಆಯಿಲನ್ನು ಬಳಸಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಸಿ ಟು ಮೇಕ್, ಒಂದು ವಾರದ ತನಕ ಆರಾಮ್ಸೆ ಇಟ್ಕೋಬೋದು. ಇದಕ್ಕೆ ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದು ಚಿಕನ್ ಬೋನ್ಲೆಸ್ಸೇ ತೊಗೋಬೇಕು. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಟ್ಟುಬಿಡಿ. ಸೊ ನೆಕ್ಸ್ಟ್ ಇದು ಹಂಚನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಆಯಿಲನ್ನು ಜಾಸ್ತಿ ಬಳಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಬೋದು ಎಣ್ಣೆಯಲ್ಲಿ. ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ, ಸೊ ಅದರ ಬದಲಾಗಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಸೊ ಇದು ನೋಡ್ಬೋದು, ಒಂದು 2 ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಆಗಬೇಕಿದು ಚೆನ್ನಾಗಿ. ಸೊ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನೋಡ್ತಿರ್ಬೋದು, ಇದೆಲ್ಲ ಕಲರ್ ಚೇಂಜ್ ಆಗಿದೆ ಹಂಚದಲ್ಲಿ. ಸೊ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. 1 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಕಲರ್ ಚೇಂಜ್ ಆಗಬೇಕು. ಅಂಟಿಲ್ ಬ್ರೌನ್ ಕಲರ್ ಬರೋವರೆಗೂ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದೇ ಥರ ಚೆನ್ನಾಗಿ ಹುರ್ಕೋಬೇಕು ಹಂಚಲ್ಲಿ. ಈ ಪ್ರೊಸೆಸ್ ನೀವು ಆಯಿಲಲ್ಲಿ ಫ್ರೈ ಮಾಡಿದರೆ ಈಸಿಯಾಗಿ ಆಗಿಬಿಡುತ್ತೆ. ನಾನು ಇಲ್ಲಿ ಕಡಿಮೆ ಆಯಿಲನ್ನು ಬಳಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಹಂಚಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿಲನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂಟಿಲ್ ಇಟ್ ಗೆಟ್ಸ್ ಗೋಲ್ಡನ್ ಬ್ರೌನ್ ಕಲರ್. ಸೊ ಇದು ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿ ಆಗಿದೆ. ಈಗ ನೋಡ್ತಿರ್ಬೋದು, ಈ ಹಂತದಲ್ಲಿ ಈ ಈರುಳ್ಳಿನ ಚೆನ್ನಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇದು ತೆಗೆದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕರಿ ಲೀವ್ಸ್ ಅಥವಾ ಕರಿಬೇವು. ಈ ಕರಿಬೇವನ್ನು ಕೂಡ ಸ್ವಲ್ಪ ಆಯಿಲ್ನೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಇದು ಹಿಂಗಾಗಬೇಕು ಅಂದರೆ ಗರಿ ಆಗಬೇಕು ಕರಿಬೇವು. ಅಂಟಿಲ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ಹಂಚೆಲ್ಲ ಚೆನ್ನಾಗಿ ಕಾದಿದೆ ನೋಡ್ಬೋದು. ಇನ್ನೊಂದು ಸ್ವಲ್ಪ ಆಯಿಲನ್ನು ಬಳಸ್ತಾ ಇದ್ದೀನಿ. ಆಯಿಲ್ ಬಳಸಿ ಮತ್ತೆ ಚೆನ್ನಾಗಿ ಈ ಚಿಕನ್ ಬೋನ್ಲೆಸ್ ಏನಿದೆ, ಆ ಮ್ಯಾರಿನೇಷನ್ ಆಗಿರೋ ಚಿಕನ್ನು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕನ್ ಕಡಿಮೆ ಆಯಿಲನ್ನು ಬಳಸ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗಲಿಕ್ಕೆ. ಸೊ ಅಂಟಿಲ್ ಇಟ್ಸ್ ಗೆಟ್ ಗೋಲ್ಡನ್ ಬ್ರೌನ್. ಈ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ರಿಕ್ವೈರ್ಡ್ ಇದೆ ಅನಿಸಿದ್ರೆ ಸ್ವಲ್ಪ ಆಯಿಲನ್ನು ಬೇಕಾದರೆ ನೀವು ಬಳಸ್ಬೋದು. ಆಯಿಲನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ. ಇದು ಚೆನ್ನಾಗಿ ಉರಿದೇ ಇದ್ದರೆ ಏನಾಗುತ್ತೆ, ಬಾಳಿಕೆ ಬರೋದಿಲ್ಲ ಚಿಕನ್ ಖಾರಂ ಪುಡಿ. ಸೊ ಈಗ ನೋಡ್ತಿರ್ಬೋದು, ಇದನ್ನೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈ ಹಂತದಲ್ಲಿ ನಮ್ಮ ಚಿಕನ್ ರೆಡಿ ಆಗಿದೆ ಚಿಕನ್ ಖಾರಂ ಪುಡಿ ಮಾಡಲಿಕ್ಕೆ. ಸೊ ಇದನ್ನು ತೆಗಿತಾ ಇದ್ದೀನಿ ಹಂಚಿಂದ. ತೆಗೆದು ಇದೊಂದು ಸ್ವಲ್ಪ ಆರ್ಲಿಕ್ಕೆ ಬಿಡಿ. ಆರ್ಲಿಕ್ಕೆ ಬಿಟ್ಟಾದಮೇಲೆ ನಾವು ಏನೇನು ಹುರ್ಕೊಂಡಿದ್ವಲ್ಲ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸಿ ಜಾರಿಗೆ. ಸೊ ಈ ಮಿಕ್ಸಿ ಜಾರ್ ಈಗ ಚಿಕನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಹುರಿದಿಟ್ಕೊಂಡಿರೋ ಅಂಥದ್ದು ಗೋಲ್ಡನ್ ಬ್ರೌನ್ ಕೂಡ ಕಲರ್ ಕೂಡ ಆಗಿದೆ, ಅಲ್ಲಿವರೆಗೂ ಹುರ್ಕೊಂಡಿರೋವಂಥದ್ದು. ಸೊ ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದಿಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಇಂಗ್ರೀಡಿಯೆಂಟ್ಸು ಟೇಸ್ಟ್ಗೋಸ್ಕರ. ಸೊ ಗರಂ ಮಸಾಲನ ಒಂದು ಅರ್ಧ ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಕೊತ್ತಂಬರಿ ಕಾಳು ಪುಡಿ ಇದು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು, ಆಮೇಲೆ ಖಾರದ ಪುಡಿ 1 ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸಿ ಜಾರಿಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಅದನ್ನು ರುಬ್ಕೋಬೇಕು. ತರಿಯಾಗಿ ರುಬ್ಬಿದ್ರೇ ಟೇಸ್ಟ್ದು ಚಿಕನ್ ಖಾರಂ ಪುಡಿ ಒಳ್ಳೆ. ಈಗ ನೋಡ್ತಿರ್ಬೋದು, ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀವಿ, ರುಬ್ಕೊಳ್ತಾ ಇದ್ದೀವಿ. ಈಗ ನೋಡ್ತಿರ್ಬೋದು ಚಿಕನ್ ಖಾರಂ ಪುಡಿ ಸಿದ್ಧ ಆಗಿದೆ. ಇದು ಮನೇಲಿ ಖಾರದ ಪುಡಿ ಏನು ಬಳಸ್ತಾ ಇದ್ದೀವಿ ಅದು ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ, ಹಾಗಾಗಿ ಇದು ಕಲರ್ ಈ ಥರ ಇದೆ. ನೀವೇನಾದರೂ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದರೆ ಇದು ಕಲರ್ ಇನ್ನೂ ರೆಡ್ಡಾಗಿ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಬ್ಸ್ಕ್ರೈಬ್ ಫಾರ್ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ರೆಸಿಪೀಸ್ ಲೈಕ್ ದಿಸ್. ಥ್ಯಾಂಕ್ ಯು.